Hallelujah. Hallelujah. Greet you all in the precious name of our Lord and Savior Jesus Christ. ಕರ್ತನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸುತ್ತೇವೆ. God is so good to us. ದೇವರು ನಮಗಾಗಿ ಒಳ್ಳೆಯಾತನಾಗಿದ್ದಾನೆ. Last 6 months He took care of us. ಕಳೆದ 6 ತಿಂಗಳು ಆತ ನಮ್ಮನ್ನು ಕಾಯ್ದು ನೋಡಿಕೊಂಡಿದ್ದಾನೆ. Hallelujah. Hallelujah. Such a wonderful God. ಎಂತ ಅದ್ಭುತವಾದಂತ ದೇವರು. Now July month we are beginning. ಈಗ ನಾವು ಜುಲೈ ತಿಂಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. Every month morning we come and worship the Lord in the church and we share one promise. ಪ್ರತಿ ತಿಂಗಳು ನಾವು ಬೆಳಗ್ಗೆ ಬಂದು ನಾವು ಕರ್ತನನ್ನು ಆರಾಧನೆ ಮಾಡಿ ನಾವು ಒಂದು ವಾಗ್ದಾನವನ್ನು ನಾವು ನೋಡ್ಕೊಳ್ತೇವೆ. I remember July 1st 2010 we started it. ನನಗೆ ನೆನಪಿದೆ ಜುಲೈ 1ನೇ ತಾರೀಕು 2010ನೇ ಇಸ್ವಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. People laughed at me, who will come early morning? ಜನ ಎಲ್ಲ ನನ್ನ ಮೇಲೆ ನಕ್ಕರು, ಯಾಕಂದ್ರೆ ಅವ್ರು ಹೇಳಿದ್ರು ಬೆಳಗ್ಗೆ 6 ಗಂಟೆಗೆ ಯಾರು ಬರ್ತಾರೆ. But I saw a tremendous response. ಆದ್ರೆ ನೋಡ್ಬೇಕಾದ್ರೆ ಅದ್ಭುತವಾದಂತ ಒಂದು ಪ್ರತಿಕ್ರಿಯೆ ನನಗೆ ಸಿಕ್ತು. Now many churches they have a morning service. ಎಷ್ಟೊಂದು ಸಭೆಗಳಲ್ಲಿ ಬೆಳಗ್ಗೆ ಆರಾಧನೆ ಇರ್ತದೆ. It is not just promise for that month. ಆ ತಿಂಗಳಿಗಾಗಿ ಇರುವಂತ ವಾಗ್ದಾನ ಅಲ್ಲ. It is an opportunity for us to meditate the word of God for 1 month. ಆ ಒಂದು ತಿಂಗಳಿಗಾಗಿ ಒಂದು ವಾಕ್ಯವನ್ನು ತೆಗೆದುಕೊಂಡು ಅದನ್ನು ಧ್ಯಾನ ಮಾಡುವಂತ ಒಂದು ಅವಕಾಶ ಆಗಿರ್ತದೆ. 1 month you meditate it, it is an investment for your life. ಒಂದ್ ತಿಂಗಳಿಗಾಗಿ ಆ ಒಂದು ವಾಕ್ಯವನ್ನು ನೀವು ಧ್ಯಾನ ಮಾಡಬೇಕಾದ್ರೆ ಅದು ನಿಮ್ಮ ಜೀವಿತದಲ್ಲಿ ಇರುವಂತ ಒಂದು ಆಸ್ತಿ ಆಗ್ತದೆ. Hallelujah. Hallelujah. Now turn your Bible to book of Galatians 4th chapter. We will read verse 7. ನಿಮ್ಮ ಸತ್ಯವೇದವನ್ನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ನೋಡ್ಕೊಳ್ಳೋಣ. This is a promise for this month. ಇದು ಈ ಒಂದು ತಿಂಗಳಿಗಾಗಿ ಇರುವಂತ ವಾಗ್ದಾನವಾಗಿರ್ತದೆ. Hallelujah. Hallelujah. Wherefore thou art no more a servant but a son. And if a son, then an heir of God through Christ. ಗಲಾತ್ಯ 4ನೇ ಅಧ್ಯಾಯ 7ನೇ ವಚನ, ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ ಮಗನಾಗಿದ್ದಿ, ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. Hallelujah. Hallelujah. Hereafter you are not a servant, you are a son. ಇನ್ನು ನೀನು ದಾಸನಲ್ಲ ಆದರೆ ಮಗನಾಗಿದ್ದಿ. You are an heir of God through Christ. ನೀವು ಕ್ರಿಸ್ತನ ಮೂಲಕ ದೇವರ ಒಂದು ಬಾಧ್ಯರಾಗಿದ್ದೀರಿ. Hallelujah. Another translation is varis. Okay, you are God's heir. ಇನ್ನೊಂದು ತರ್ಜುಮೆಯಲ್ಲಿ ಅದು ವಾರಿಸ್ ಅಂತ ಹೇಳ್ತದೆ. Say in English, I am not a servant. I am a son. I am an heir of God through Christ Jesus. ನನ್ನೊಟ್ಟಿಗೆ ನೀವು ಹೇಳ್ರಿ, ನಾನು ದಾಸನಲ್ಲ, ನಾನು ಮಗನಾಗಿದ್ದೇನೆ, ಯೇಸು ಕ್ರಿಸ್ತನ ಮೂಲಕ ದೇವರ ವಾರಿಸ್ ಆಗಿದ್ದೇನೆ. Hallelujah. Hallelujah. A very important truth. ಬಹಳ ಮುಖ್ಯವಾಗಿರುವಂತ ಸತ್ಯ. In fact, 1 year I preached on this scripture. ನಾನು 1 ವರ್ಷದವರೆಗೂ ನಾನು ಈ ವಾಕ್ಯದ ಮೇಲೆನೆ ನಾನು ಬೋಧನೆ ಮಾಡಿದ್ದೆ. Big subject. ಬಹಳ ದೊಡ್ಡದಾಗಿರುವಂತ But I ವಿಷಯ. like to share few verses. ಕೆಲವು ವಾಕ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಬಯಸ್ತೇನೆ. Why God says you are a son. ಯಾಕೆ ದೇವರು ಹೇಳ್ತಾನೆ ನೀವು ಮಗನಾಗಿದ್ದೀರಿ ಎಂಬುದಾಗಿ. Why God says you are a heir of God through Christ. ಯಾಕೆ ದೇವರು ಹೇಳ್ತಾನೆ ಯೇಸು ಕ್ರಿಸ್ತನ ಮೂಲಕ ನೀವು ದೇವರ ವಾರಿಸಾಗಿದ್ದೀರಿ ಅಂತ. Why it says you are not a servant. ಯಾಕೆ ಅದು ಹೇಳ್ತದೆ ನೀವು ದಾಸರಲ್ಲ. In the Old Testament, they all were called as the servants of God. ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ದೇವರ ಸೇವಕರು ದಾಸರು ಎಂಬುದಾಗಿ You will see ಕರೆಯಲ್ಪಟ್ಟಿದ್ದು. lot of promises about servants of God. ಇಷ್ಟೊಂದು ವಾಗ್ದಾನಗಳು ದೇವರ ದಾಸರು ಎಂಬುದಾಗಿ ನೀವು ನೋಡಬಹುದು. Even people addressed God as a God of Abraham, God of Isaac, God of Jacob. ಜನರು ದೇವರನ್ನು ಈಸಾಕ್, ಅಬ್ರಹಾಂ, ಈಸಾಕ್, ಯಾಕೋಬಿನ ದೇವರೆಂಬುದಾಗಿ ಅವರು ತಿಳಿಸ್ಕೊಡ್ತಾ ಇದ್ರು. Nobody called him father. ಯಾರು ಕೂಡ ದೇವರಿಗೆ ತಂದೆ ಎಂಬುದಾಗಿ The ಕರೆಯಲಿಲ್ಲ. first person to call God as a father is Jesus Christ. ಮೊಟ್ಟ ಮೊದಲನೇದಾಗಿ ಇರುವಂತ ವ್ಯಕ್ತಿ ಯಾರು ದೇವರನ್ನು ತಂದೆ ಎಂಬುದಾಗಿ ಕರೆದ ಆತನು ಯೇಸು ಆಗಿದ್ದ. So in the New Testament we are not servant, we are sons. ಹೊಸ ಒಡಂಬಡಿಕೆಯಲ್ಲಿ ನಾವು ದಾಸರಲ್ಲ, ನಾವು ಮಗನಾಗಿದ್ದೇವೆ. When you realize this truth, you will have a confidence when you pray. ಈ ಒಂದು ಸತ್ಯವನ್ನು ನೀವು ಅರ್ಥಕೊಂಡಾಗ
ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಿಮಗೆ ಒಂದು ಭರವಸೆ You will ಇರುತ್ತದೆ. have a confidence in your relationship with God the Father. ತಂದೆಯಾದ ದೇವರೊಟ್ಟಿಗೆ ಇರುವಂತ ನಿಮ್ಮ ಸಂಬಂಧದ ಕುರಿತಾಗಿ ನಿಮಗೆ ಒಂದು ಭರವಸೆ ಇರ್ತದೆ. Hallelujah. Hallelujah. Psalm 115, ಕೀರ್ತನೆ 115 verse 16. 16ನೇ ವಚನ. Please turn your Bible to Psalm 115, verse 16. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಕೀರ್ತನೆ 115 16ನೇ ವಚನಕ್ಕೆ ತಿರುಗಿಸ್ರಿ. Here it says, the heaven, even the heavens are the Lord's, but the earth has he given to the children of men. ಕೀರ್ತನೆ 115 16ನೇ ವಚನ. ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. Hallelujah. Hallelujah. This is the mind of God. ಇದು ದೇವರ ಮನಸ್ಸಾಗಿದೆ. God said, heaven, I am here now, it is mine. ದೇವರು ಹೇಳ್ತಾರೆ, ಪರಲೋಕ ಈಗ ನಾನಿಲ್ಲಿ ಇದ್ದೇನೆ, ಅದು ನಂದು. Now earth I have given to the children of men. ಈಗ ಭೂಲೋಕವನ್ನು ನಾನು ನರಸಂತಾನಕ್ಕೆ ಕೊಟ್ಟಿದ್ದೇನೆ. He gave to Adam. ಆತನು ಆದಾಮನಿಗೆ ಕೊಟ್ಟನು. Adam lost that heirship. ಅಲ್ಲಿ ಆದಾಮನು ಆ ವಾರಸತ್ವವನ್ನು ಕಳೆದುಕೊಂಡನು. If Adam would have obeyed God, today world would have been a different realm. ಈಗ ಆದಾಮನು ದೇವರಿಗೆ ವಿಧೇಯನಾಗಿದ್ರೆ ಈಗ ಲೋಕ ಒಂದು ವ್ಯತ್ಯಾಸಕರವಾಗಿರ್ತಿತ್ತು. But thank God for Jesus. ಆದ್ರೆ ಯೇಸುಗಾಗಿ ಸ್ತೋತ್ರ. He came in the form of a man. ಆತನು ಮನುಷ್ಯನ ರೂಪವಾಗಿ ಬಂದನು. Now come with me to Hebrews 1st chapter. ನನ್ನೊಟ್ಟಿಗೆ ಇಬ್ರಿಯ 1ನೇ ಅಧ್ಯಾಯಕ್ಕೆ ಬಂದ್ರಿ. Verse 2. 2ನೇ ವಚನ. Hebrew 1st chapter verse 2. ಇಬ್ರಿಯ 1ನೇ ಅಧ್ಯಾಯ 2ನೇ ವಚನ. Hath in these last days spoken unto us by his Son, whom he has appointed heir of all things, by whom also he made the worlds. ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. Hallelujah. Hallelujah. This is talking about Jesus. ಇದು ಯೇಸುವಿನ ಕುರಿತಾಗಿ ಬರೀತದೆ. There are two things you have to understand here. ಇಲ್ಲಿ 2 ವಿಷಯಗಳ ಕುರಿತಾಗಿ ನೀವು ಅರ್ಥ First it says ಮಾಡಿಕೊಳ್ಳಬೇಕು. God has appointed Jesus as a heir of all things. ಮೊಟ್ಟ ಮೊದಲದಾಗಿ ಹೇಳ್ತಿದೆ, ದೇವರು ಯೇಸುವನ್ನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದ್ದಾನೆ. Then it says, by whom also he made the world. ಆಮೇಲೆ ಹೇಳ್ತದೆ, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. Jesus was from the beginning. ಈಗ ಯೇಸು ಆದಿಯಿಂದ ಇರುವುದಾದ್ರೆ, In the beginning was the word. ಅಲ್ಲಿ ಆದಿಯಲ್ಲಿ ವಾಕ್ಯವಿತ್ತು. Hallelujah. Hallelujah. Everything is created by him. ಎಲ್ಲವೂ ಆತನಿಂದಲೇ ಸೃಷ್ಟಿ He is ಮಾಡಲ್ಪಟ್ಟಿತು. a creator. ಆತನು ಸೃಷ್ಟಿಕರ್ತನು. But that word became flesh. ಆದ್ರೆ ಅದೇ ವಾಕ್ಯವು ಅಲ್ಲಿ ನರವತಾರ ಎತ್ತಿತ್ತು. He came in the form of a man. ಆತನು ಮನುಷ್ಯ ರೂಪವಾಗಿ ಬಂದನು. Hallelujah. Hallelujah. He lived as a man. ಆತನು ಮನುಷ್ಯನಾಗಿ ಜೀವಿಸಿದನು. What authority, dominion, what Adam lost it, he got it back. ಯಾವ ಒಂದು ಅಧಿಕಾರ, ಯಾವ ಒಂದು ದೊರೆತನ ಅಲ್ಲಿ ಆದಾಮನು ಕಳೆದುಕೊಂಡನು, ಯೇಸು ಕ್ರಿಸ್ತನ ಅದನ್ನು ಮತ್ತೆ ಹೊಂದಿಕೊಂಡನು. So God appointed him, the man Jesus, as a heir of all things. ಅದಕ್ಕೆ ದೇವರು ಮನುಷ್ಯನಾಗಿರುವಂತ ಯೇಸುವನ್ನು ಆತನು ನಮ್ಮ ವಾರಿಸಾಗಿ ನೇಮಿಸಿದನು. See, this he got it as our representative. ಯೇಸು ಈ ವಾರಸತ್ವವನ್ನು ನಮ್ಮ ಪ್ರತಿನಿಧಿಯಾಗಿ ಹೊಂದಿಕೊಂಡನು. The whole world he became a owner. ಆತನು ಈ ಪೂರ್ಣ ಲೋಕಕ್ಕೆ ಆತನು ಯಜಮಾನನಾದನು. As my representative, as your representative. ನನ್ನ ಮತ್ತು ನಿಮ್ಮ ಪ್ರತಿನಿಧಿಯಾಗಿ. Hallelujah. Hallelujah. You should understand, Jesus and you are together heirs. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನೀವು ಮತ್ತು ಯೇಸು ಒಟ್ಟಾಗಿ ನೀವು ಅಲ್ಲಿ ವಾರಿಸಾಗಿದ್ದೀರಿ. Come with me to Romans 8th chapter. ನನ್ನೊಟ್ಟಿಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯಕ್ಕೆ Please ಬನ್ನಿ. turn your Bible. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. Here verse 15 and 16, 17 will read. ರೋಮ 8ನೇ ಅಧ್ಯಾಯ 15, 16, 17ನೇ ವಚನ ಓದಿಕೊಳ್ಳೋಣ. For you have not received the spirit of bondage again to fear,
but you have received the spirit of adoption, whereby we cry, Abba, Father. The Spirit itself beareth witness with our spirit, we are the children of God. And if children, then heirs, heirs of God, joint heirs with Christ. So be that he suffered with him, that we may be also glorified together. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 15, 16, 17ನೇ ವಚನ. ಅವರು ದೇವರ ಮಕ್ಕಳು, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪಾ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಟ್ಟಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹಾಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುತ್ತೇವೆ. Hallelujah. Hallelujah. God has put His Holy Spirit in us. ದೇವರು ಆತನ ಪವಿತ್ರಾತ್ಮವನ್ನು ನಮ್ಮಲ್ಲಿ ಹಾಕಿದ್ದಾನೆ. We can call Him Abba, Father. ಆತನನ್ನು ಅಪಾ ತಂದೆ ಎಂಬುದಾಗಿ ನಾವು ಕರೀಬಹುದು. Hallelujah. Hallelujah. The Spirit beareth witness. We know now we are God's children. ನಮ್ಮ ಆತ್ಮ ಅದಕ್ಕೆ ಸಾಕ್ಷಿ ಕೊಡ್ತದೆ. ನಮ್ಮ ಆತ್ಮಕ್ಕೆ ಗೊತ್ತು ನಾವು ಈಗ ದೇವರ ಮಕ್ಕಳಾಗಿದ್ದೇವೆ. If we are children, then we are heirs. ಈಗ ನಾವು ಮಕ್ಕಳಾಗಿರುವುದಾದ್ರೆ ನಾವು ಈಗ ವಾರಸರಾಗಿದ್ದೇವೆ. Then we are heirs of God. ಅಂದ್ರೆ ಅರ್ಥ ನಾವು ದೇವರ ವಾರಿಸಾಗಿದ್ದೇವೆ. We are a joint heir with Christ Jesus. ಯೇಸು ಕ್ರಿಸ್ತನೊಟ್ಟಿಗೆ ಸಹ ವಾರಿಸಾಗಿದ್ದೇವೆ. Hallelujah. Hallelujah. Jesus is our elder brother. ಯೇಸು ಕ್ರಿಸ್ತನು ನಮ್ಮ ಅಣ್ಣನಾಗಿದ್ದಾನೆ. All that belongs to Father belongs to you and Jesus. ಏನೆಲ್ಲ ತಂದೆಗೆ ಸಂಬಂಧಪಟ್ಟದಾಗಿದೆಯೋ ಅದು ಯೇಸುಗೆ ಮತ್ತು ನಿಮಗೆ ಸಂಬಂಧವಾಗಿದೆ. There is so much in the Bible what belongs to you. ಬೈಬಲ್ ನಲ್ಲಿ ನಿಮಗೆ ಯಾವುದು ಸಂಬಂಧಪಟ್ಟಿದೆ ಅನ್ನುವಂಥದ್ದು ಬಹಳ ಇದೆ. You have to possess it. ಅದೆಲ್ಲ ನೀವು ಸ್ವಾಧೀನ ಮಾಡಿಕೊಳ್ಳಬೇಕು. Bible says healing is the children's bread. ಸತ್ಯವೇದ ಹೇಳ್ತದೆ ಸ್ವಸ್ಥತೆಯು ಮಕ್ಕಳ ರೊಟ್ಟಿಯಾಗಿದೆ. It is your birthright. ಅದು ನಿಮ್ಮ ಜನ್ಮ ಹಕ್ಕು ಆಗಿದೆ. You have to possess it. ಅದನ್ನು ನೀವು ಸ್ವಾಧೀನ ಮಾಡಿಕೊಳ್ಳಬೇಕು. Hallelujah. Hallelujah. The world always says you are not so good. ಲೋಕ ಯಾವಾಗ್ಲೂ ಹೇಳ್ತದೆ ಏನಂದ್ರೆ ನೀವು ಒಳ್ಳೆಯವರಲ್ಲ. Your father's not so rich. ನಿಮ್ಮ ತಂದೆ ಬಹಳ ಶ್ರೀಮಂತರಲ್ಲ. You don't have property. ನಿಮ್ಗೆ ಆಸ್ತಿ ಇಲ್ಲ. You belong to this caste, that tribe, so many things. ಆ ಜಾತಿ, ಆ ಒಂದು ಗೋತ್ರಕ್ಕೆ ನೀನು ಸಂಬಂಧಪಟ್ಟಿದೆ, ಎಷ್ಟೊಂದು ವಿಷಯಗಳು ಹೇಳ್ತದೆ. So much focused on that. ಅದ್ರ ಮೇಲೆನೆ ನಾವು ಎಷ್ಟೊಂದು ಗಮನ ಹಾಕ್ತೇವೆ. Focus on the word of God. ಆದ್ರೆ ನಾವು ದೇವರ ವಾಕ್ಯದ ಮೇಲೆ ನಮ್ಮ ಗಮನ ಹಾಕಬೇಕು. Bible says God is your father. ಇಲ್ಲಿ ವಾಕ್ಯ ಬೈಬಲ್ ಹೇಳ್ತದೆ ದೇವರು ನಮ್ಮ ತಂದೆ ಆಗಿದ್ದಾನೆ. You are a heir of God. ನೀವು ದೇವರ ವಾರಿಸಾಗಿದ್ದೀರಿ. You are a joint heir with Christ Jesus. ನೀವು ಯೇಸು ಕ್ರಿಸ್ತನೊಟ್ಟಿಗೆ ಸಹ ವಾರಿಸಾಗಿದ್ದೀರಿ. Tell after me. God is my father. I am a heir of God. I am joint heir with Christ Jesus. ನನ್ನೊಟ್ಟಿಗೆ ಹೇಳ್ರಿ, ದೇವರು ನನ್ನ ತಂದೆ ಆಗಿದ್ದಾನೆ, ನಾನು ದೇವರ ವಾರಿಸಾಗಿದ್ದೇನೆ ಮತ್ತು ಯೇಸು ಕ್ರಿಸ್ತನೊಟ್ಟಿಗೆ ಸಹವಾರಿಸಾಗಿದ್ದೇನೆ. Every day tell this. ಪ್ರತಿದಿನ ಇದನ್ನು ಹೇಳ್ರಿ. You are not a servant. ನೀವು ದಾಸರಲ್ಲ. You are a son, means you have a right. ನೀವು ಮಗನಾಗಿದ್ದೀರಿ ಅಂದ್ರೆ ನಿಮಗೆ ಹಕ್ಕು ಇದೆ. When my son talks with me, he doesn't talk like other people. He talks with right. I am your son. My daughter talks to me with so much right. ಈಗ ನನ್ನ ಮಗ ನನ್ನ ಮಗಳು ನನ್ನೊಟ್ಟಿಗೆ ಮಾತನಾಡುವಾಗ ಸುಮ್ಮನೆ ಸಾಮಾನ್ಯವಾಗಿ ಮಾತಾಡಲ್ಲ, ಆದ್ರೆ ಆ ಹಕ್ಕಿನಿಂದ ಮಾತಾಡ್ತಾರೆ. And I love them. ನಾನು ಅವ್ರಿಗೆ ಪ್ರೀತಿ ಮಾಡ್ತೇನೆ. I can't even think of them having some bad phase in their life. I can't even think about it. ಅವರ ಜೀವಿತದಲ್ಲಿ ಏನೋ ಕೆಟ್ಟ ಒಂದು ವಿಷಯಗಳಲ್ಲಿ ಹಾದು ಹೋಗ್ತಾರೆ ಎಂಬುದಾಗಿ ನಾನು ಯೋಚನೆ ಕೂಡ ನಾನು ಮಾಡಲ್ಲ. God is your father. ದೇವರು ನಿಮ್ಮ ತಂದೆ ಆಗಿದ್ದಾನೆ. God can't even think something bad should happen to you. ದೇವರು ಯೋಚನೆನೂ ಮಾಡಲ್ಲ ನಿಮಗೆ ಯಾವ್ದಾದ್ರೂ ಕೆಟ್ಟದ್ದು ಆಗ್ಬೇಕು ಎಂಬುದಾಗಿ. He kept only good things for you. ಆತನು ನಿಮಗಾಗಿ ಒಳ್ಳೆಯದನ್ನೇ ಇಟ್ಟಿದ್ದಾನೆ. But only thing you don't understand what is your inheritance. ಆದ್ರೆ ಸಮಸ್ಯೆ ಏನಂತಂದ್ರೆ ನಿಮಗೆ ಇರುವಂತ ಆ ಸ್ವಾಸ್ಥ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಲ್ಲ. You don't understand what God has kept for you to possess it. ದೇವರು ನಿಮಗಾಗಿ ಯಾವ ಒಂದು ವಿಷಯವನ್ನು ನೀವು ಸ್ವಾಧೀನ ಮಾಡಿಕೊಳ್ಳಬೇಕೆಂಬುದಾಗಿ ಇಟ್ಟಿದ್ದಾನೆಂಬುದಾಗಿ ನಿಮಗೆ ಅರ್ಥ ಆಗ್ತಾ ಇಲ್ಲ, ನಿಮಗೆ ಗೊತ್ತಿಲ್ಲ. No father
wants his child to be, at the bottom. ಯಾವ ಒಬ್ಬ ಮಗ ತಂದೆ ಮಗನು ಒಂದು ಕೀಳ್ ಮಟ್ಟದಲ್ಲಿ ಇರ್ಬೇಕಂತ ಬಯಸುತ್ತೆ. Every father wants his children to be at the top. ಪ್ರತಿ ಒಬ್ಬ ತಂದೆ ಆತನ ಮಕ್ಕಳು ಯಾವಾಗ್ಲೂ ಮೇಲೆ ಇರ್ಬೇಕಂತಾನೆ ಬಯಸ್ತಾನೆ, including our heavenly Father. ನಮ್ಮ ಪರಲೋಕದ ತಂದೆ ಜೊತೆಯಾಗಿ. But because we don't understand, we are heir of God, we are struggling in life. ನಮಗೆ ಅರ್ಥನೇ ಆಗಿಲ್ಲ ನಾವು ದೇವರ ವಾರಿಸ್ ಆಗಿದ್ದೇವೆ ಎಂಬುದಾಗಿ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ನಾವು ಎಷ್ಟೋ ಕಷ್ಟ ಪಡ್ತಾ ಇದ್ದೇವೆ. Now come with me to, I'll just give one example and I'll close it. ಒಂದು ಉದಾಹರಣೆ ಕೊಟ್ಬಿಟ್ಟು ನಾನು ಮುಕ್ತಾಯ ಮಾಡ್ತೇನೆ. Come with me to book of Ecclesiastes 10th chapter. We will read verse 7. ನನ್ನೊಟ್ಟಿಗೆ ಪ್ರಸಂಗಿ 10ನೇ ಅಧ್ಯಾಯ 7ನೇ ವಚನ ಓದ್ಕೊಳ್ಳೋಣ. Ecclesiastes 10th chapter verse 7. ಪ್ರಸಂಗಿ 10ನೇ ಅಧ್ಯಾಯ 7ನೇ ವಚನ. I have seen servants upon horses, princes walking as servants upon the earth. ಆಳುಗಳು ಕುದುರೆ ಸವಾರಿ ಮಾಡುವುದನ್ನು, ಪ್ರಭುಗಳು ಆಳುಗಳಂತೆ ನೆಲದ ಮೇಲೆ ನಡೆಯುವುದನ್ನು ನೋಡಿದ್ದೇನೆ. Hallelujah. Hallelujah. This is exact picture of church today. ಈಗ ಸಭೆ ಇರುವಂತ ಸ್ಥಿತಿಯ ಒಂದು ಚಿತ್ರ ಇದು Can ಆಗಿದೆ. you just imagine? ನೀವು ಯೋಚನೆ ಮಾಡಕ್ಕಾಗುತ್ತಾ? Servant is sitting in horse, ಒಬ್ಬ ದಾಸನು ಕುದುರೆ ಮೇಲೆ ಕೂತ್ಕೊಂಡಿದ್ದಾನೆ, and king's son is walking down. ಆಮೇಲೆ ಅರಸನ ಮಗ ಆತನು ಕೆಳಗಡೆ ನಡೀತಾ ಇದ್ದಾನೆ. Servant is sitting in king's horse. ಅಲ್ಲಿ ದಾಸನು ಅಲ್ಲಿ ಅರಸನ ಕುದುರೆ ಮೇಲೆ And they both ಕೂತ್ಕೊಂಡಿದ್ದಾನೆ. are walking in the road. ಈಗ ಇವರಿಬ್ರು ರೋಡ್ ಮೇಲೆ ನಡೀತಾ ಇದ್ದಾರೆ. You can't accept that. Nobody will accept that. ಈ ಒಂದು ಚಿತ್ರ ಯಾರು ಅಲ್ಲಿ ಯೋಚನೆ ಮಾಡಿ ಅದನ್ನು ತೆಗೆದುಕೊಳ್ಳಲ್ಲ. People will go and tell Prince, hey Prince, you are a king's son, man. You are supposed to sit in the horse. He is servant. He is supposed to walk down. ಅಲ್ಲಿ ಜನ ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲ ನೀನು ರಾಜ್ಕುಮಾರ್ ಆಗಿದ್ದಿ, ನೀನು ಅರಸನ ಮಗನಾಗಿದ್ದಿ, ನೀನು ಅಲ್ಲಿ ಕುದುರೆ ಮೇಲೆ ಹೋಗ್ಬೇಕು, ನೀನು ಹೀಗೆ ಬಿಸಿಲಲ್ಲಿ ನಡಿಬಾರ್ದು. Can you imagine one billionaire son? He is walking in the road and his driver driving a car. ನೀವು ಯೋಚನೆ ಮಾಡಕ್ಕಾಗುತ್ತಾ? ಒಬ್ಬ ಕರೋಡ್ಪತಿ ಮಗನು ಆತನು ಬಿಸಿಲಲ್ಲಿ ನಡೀತಾ ಇದ್ದಾನೆ, ಆದ್ರೆ ಡ್ರೈವರ್ ಅಲ್ಲಿ ಕಾರ್ನಲ್ಲಿ ನಡೆಸ್ತಾ ಇದ್ದಾನೆ. How his father will feel? ಈಗ ಅದನ್ನು ನೋಡಿ ತಂದೆಗೆ ಹೇಗೆ ಅನಿಸ್ತದೆ? My God, my car is the most expensive car. ಆತನ ಅನ್ಕೊಳ್ತಾನೆ, ನನ್ನ ಕಾರು ಎಷ್ಟು ಬೆಲೆ ಉಳ್ಳಂತ ಕಾರ್ ಆಗಿದೆ, This is for my son. ಇದು ಈ ಕಾರ್ ನನ್ನ ಮಗನಿಗೋಸ್ಕರ ಇದೆ. But my son is walking in the platform where my driver, my servant is driving. He is going in the car. ಆದ್ರೆ ಆತನ್ ಹೇಳ್ತಾನೆ, ನನ್ನ ಮಗ ಅಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ನಡೀತಾ ಇದ್ದಾನೆ, ಆದ್ರೆ ನನ್ನ ಕಾರ್ ನಲ್ಲಿ ಡ್ರೈವರ್ ಹೋಗ್ತಾ My ಇದ್ದಾನೆ. servant is going in that. ನನ್ನ ದಾಸನು ಆ ಒಂದು ಕಾರ್ ನಲ್ಲಿ ಹೋಗ್ತಾ ಇದ್ದಾನೆ. Hallelujah. Hallelujah. That's why God wants you to understand Him. ಅದಕ್ಕೆ ದೇವರು ಬಯಸ್ತಾನೆ, ನೀವು ಆತನನ್ನು ಅರ್ಥ You ಮಾಡಿಕೊಳ್ಬೇಕು. should understand God's heart. ನೀವು ದೇವರ ಹೃದಯವನ್ನು ಅರ್ಥ ಮಾಡಿಕೊಳ್ಬೇಕು. How to understand God's heart? ಈಗ ದೇವರ ಹೃದಯವನ್ನು ಹೇಗೆ ಅರ್ಥ Come ಮಾಡಿಕೊಳ್ಳುವುದು? with me to Psalm 53, ನನ್ನೊಟ್ಟಿಗೆ ಕೀರ್ತನೆ 53ಕ್ಕೆ ಬನ್ರಿ. verse 2. 2ನೇ ವಚನ. God looked down from heaven upon the children of men to see if there were any that did understand, that seek God. Psalm 53 verse 2. 53. ಕೀರ್ತನೆಗಳು 53 2ನೇ ವಚನ. ಮನುಷ್ಯರಲ್ಲಿ ತನ್ನ ಸನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ. Hallelujah. Hallelujah. God is looking from heaven and says, anybody will understand me. ಅಲ್ಲಿ ಪರಲೋಕದಿಂದ ದೇವರು ಭೂಮಿಗೆ ನೋಡ್ತಾ ಇದ್ದಾನಂತೆ, ಮನುಷ್ಯರಲ್ಲಿ ಯಾರಾದ್ರೂ ನನ್ಗೆ ಅರ್ಥ ಮಾಡಿಕೊಳ್ತಾರಾ? They'll seek me first. ಯಾರಾದ್ರೂ ನನಗೆ ಮೊದಲದಾಗಿ ಬಯಸ್ತಾರಾ? What is in my heart? ನನ್ನ ಹೃದಯದಲ್ಲಿ ಏನಿದೆ ಎಂಬುದಾಗಿ ಅವರು ಹುಡುಕ್ತಾರಾ? Are you here? ನಿಮ್ಗೆ ಅರ್ಥ ಆಯ್ತಾ? Most of the high places belongs to you and me. ನಿಮ್ಗೆ ಗೊತ್ತಾ, ಅಂದ್ರೆ ಉನ್ನತ ಸ್ಥಳದಲ್ಲಿ ಇರುವಂತ ಸ್ಥಾನಗಳೆಲ್ಲ ನಿಮಗೆ ನಮಗೆ ಸಂಬಂಧಪಟ್ಟದ. Any organization you go, if there is a top place, that is yours. ಯಾವುದೇ ಒಂದು ಸಂಸ್ಥೆಗೆ ನೀವು ಹೋದಾಗ ಅದರಲ್ಲಿ ಇರುವಂತ ಒಂದು ಉನ್ನತವಾಗಿರುವಂತ ಸ್ಥಾನ ಇರುವುದಾದ್ರೆ ಆ ಸ್ಥಾನ ನಿಮಗೆ ನನಗೆ ಇದೆ. We are supposed to be there, but we are down. ನಾವು ಅಲ್ಲಿ ಇರಬೇಕಾಗಿದೆ, ಆದ್ರೆ ನಾವು ಕೆಳಗಡೆ ಇದ್ದೇವೆ. It is like prince walking in the earth when the servant going on horse. ಇದು ಹೇಗೆ ಅಂದ್ರೆ ಒಬ್ಬ ರಾಜ್ಕುಮಾರನು ಅಲ್ಲಿ ನೆಲದ ಮೇಲೆ ನಡೀತಾ ಇದ್ದಾನೆ, ಆದರೆ ಅದೇ ಸೇವಕನು ಅಲ್ಲಿ
ಆತನು ಕುದುರೆ ಮೇಲೆ You ಹೋಗ್ತಾ can ಇದ್ದಾನೆ. change it with this truth. ಈ ಒಂದು ಸತ್ಯದಿಂದನೇ ಇದನ್ನು Say ಬದಲಾಯಿಸಿಕೊಳ್ಬಹುದು. after me, God is my father. I am God's child. I am heir of God. I am joint heir with Christ Jesus. ನನ್ನೊಟ್ಟಿಗೆ ಹೇಳ್ರಿ, ನಾನು ದೇವರು ನನ್ನ ತಂದೆ ಆಗಿದ್ದಾನೆ, ನಾನು ದೇವರ ಮಗನಾಗಿದ್ದೇನೆ, ಕ್ರಿಸ್ತನೊಟ್ಟಿಗೆ ಸಹವಾರಿಸಾಗಿದ್ದೇನೆ. Now, how I should know what God kept for me? ಈಗ ನನಗೆ ಹೇಗೆ ಗೊತ್ತಾಗಬೇಕು ಯಾವುದನ್ನು ದೇವರು ನನಗಾಗಿ ಇಟ್ಟಿದ್ದಾನೆ? Now, always we ask God, give me this, give me that, give me this, give me that. ಯಾವಾಗ್ಲೂ ನಾವು ದೇವರಿಗೆ ಕೇಳ್ತೇವೆ, ದೇವರೇ ಅದನ್ನು ಕೊಡು, ಇದನ್ನು ಕೊಡು, ಇದನ್ನು ಕೊಡು ಅನ್ನೋದಾಗಿ. Paul never prayed like that. ಆದ್ರೆ ಪೌಲನು ಆ ರೀತಿಯಾಗಿ ಎಂದು ಪ್ರಾರ್ಥನೆ There is ಮಾಡಿಲ್ಲ. a wonderful promise in the Bible. ಆದ್ರೆ ಬೈಬಲ್ ಅಲ್ಲಿ ಒಂದು Wonderful prayer. ಒಂದು ಅದ್ಭುತವಾದಂತ ಪ್ರಾರ್ಥನೆ ಇದೆ. Come with me to Ephesians first chapter. ನನ್ನೊಟ್ಟಿಗೆ ಎಫೆಸ 1ನೇ ಅಧ್ಯಾಯಕ್ಕೆ ಬನ್ರಿ. We'll read verse 16, 17 and 18. ನಾವು 16, 17, 18ನೇ ವಚನ ಓದ್ಕೊಳ್ಳೋಣ. I wish every father makes this prayer for the children. ನಾನು ಬಯಸ್ತೇನೆ ಪ್ರತಿಯೊಬ್ಬ ತಂದೆ ಆತನ ಮಕ್ಕಳಿಗಾಗಿ ಈ ಪ್ರಾರ್ಥನೆ I ಮಾಡುವಂತದ್ದು. wish you pray for yourself this prayer. ಈ ಪ್ರಾರ್ಥನೆಯನ್ನು ನಿಮ್ಗಾಗಿ ಕೂಡ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ನಾನು ಬಯಸ್ತೇನೆ. Here Paul says, he's praying for the Ephesians church. He's saying like this, verse 16, cease not to give thanks for you, making mention of you in my prayers, that the God of our Lord Jesus Christ, Father of glory, may give unto you the spirit of wisdom and the revelation in the knowledge of him, the eyes of your understanding being enlightened, that you may know what is the hope of his calling and what the riches of the glory of his inheritance in the saints. ಎಫೆಸ 1ನೇ ಅಧ್ಯಾಯ 16, 17, 18ನೇ ವಚನ. ನನ್ನ ಪ್ರಾರ್ಥನೆಯಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮತಿಶಯ ಎಂಥದೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. Hallelujah. There are three things. I read only two. Okay, there are three things here. ಇಲ್ಲಿ 3 ವಿಷಯಗಳು ಇದ್ದಾವೆ, ಆದ್ರೆ ನಾನು 2 ವಿಷಯವನ್ನು ಮಾತ್ರ ಓದಿದೆ. He says, I am praying for you. ಆತನು ಹೇಳ್ತಾನೆ, ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. God will give you spirit of wisdom. ದೇವರು ನಿಮಗೆ ಜ್ಞಾನದ ಆತ್ಮ ಕೊಡುವಂತೆ. God will give you a revelation in the knowledge of him. ಆಮೇಲೆ ದೇವರು ಆತನ ವಿಷಯವಾಗಿರುವಂತ ಪ್ರಕಟಣೆ ಜ್ಞಾನವನ್ನು ಕೊಡುವಂತೆ. Then he says, eyes of your understanding be enlightened. ಆಮೇಲೆ ಆತನು ಹೇಳ್ತಾನೆ, ನಿಮ್ಮ ಮನೋನೇತ್ರಗಳು ಬೆಳಗಿಸುವಂತೆ. Why? ಯಾಕೆ? For two things. 2 ವಿಷಯಕ್ಕಾಗಿ. The hope of his calling. ಆತನ ಕರೆಯ ನಿರೀಕ್ಷೆ ಕುರಿತಾಗಿ. Second, what is the riches of the glory of his inheritance in the saints? ಆತನ ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮತಿಶಯ ಎಂಥದೆಂಬುದನ್ನು ನಂಬುವರಾದ ನಾವು ಕಂಡುಕೊಳ್ಳುವಂತೆ. Hallelujah. Hallelujah. God wants you to know the riches of the glory of his inheritance in the saints. ದೇವರು ಬಯಸ್ತಾನೆ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮತಿಶಯವು ಎಂಥದೆಂಬುದನ್ನು ನಾವು ಕಂಡುಕೊಳ್ಬೇಕೆಂಬುದಾಗಿ. Put like this, God has kept inheritance for you. ನಾನು ಈ ರೀತಿಯಲ್ಲಿ ಹೇಳ್ಬೋದು, ದೇವರು ನಿಮಗಾಗಿ ಒಂದು ಸ್ವಾಸ್ಥ್ಯವನ್ನು ಆತನು ಇಟ್ಟಿದ್ದಾನೆ. Asset he has kept. ನಿಮಗಾಗಿ ಆಸ್ತಿಯನ್ನು The ಇಟ್ಟಿದ್ದಾನೆ. whole world is yours. ಪೂರ್ಣ ಲೋಕವೇ ನಿಮ್ಮದಾಗಿದೆ. All the blessings are yours. ಎಲ್ಲ ಆಶೀರ್ವಾದಗಳು ನಿಮ್ಮದಾಗಿದೆ. Exaltation is yours. ಬಡ್ತಿ ಅದು ನಿಮ್ಮದಾಗಿದೆ. Health is yours. ಆರೋಗ್ಯ ನಿಮ್ಮದಾಗಿದೆ. You should know what is your inheritance. ನಿಮಗೆ ಗೊತ್ತಿರಬೇಕು ನಿಮ್ಮ ಸ್ವಾಸ್ಥ್ಯ ಏನೆಂಬುದಾಗಿ. If you know your inheritance, ನಿಮ್ಮ ಸ್ವಾಸ್ಥ್ಯ ಏನೆಂಬುದಾಗಿ ಗೊತ್ತಾದಾಗ, then you will possess it. ಆವಾಗ ನೀವು ಅದನ್ನು ಹೊಂದಿಕೊಳ್ತೀರಿ. Hallelujah. Hallelujah. Now there is no doubt you are a heir of God. ಈಗ ಯಾವ ಸಂಶಯ ಇಲ್ಲ, ನೀವು ದೇವರ ವಾರಿಸಾಗಿದ್ದೀರೆಂಬುದಾಗಿ. Through Christ Jesus you got it. ಅದನ್ನು ಯೇಸು ಕ್ರಿಸ್ತನ ಮೂಲಕ ಅದನ್ನು ನೀವು But ಹೊಂದಿಕೊಂಡಿದ್ದೀರಿ. when you grow in God's word, ಆದ್ರೆ ಯಾವಾಗ ನೀವು ದೇವರ ವಾಕ್ಯದಲ್ಲಿ ಬೆಳೆಯುತ್ತೀರೋ, that is what Galatians 4th chapter says. ಅದೇ ಗಲಾತ್ಯ 4ನೇ ಅಧ್ಯಾಯ ಹೇಳ್ತದೆ, You can possess it. ಅದನ್ನು ನೀವು ಸ್ವಾಧೀನ ಮಾಡಿಕೊಳ್ಬಹುದು. Hallelujah. Hallelujah. Remember the fact, ಈ ಸತ್ಯವನ್ನು ನೆನ್ಪಿಟ್ಕೊಳ್ರಿ, you are not a servant.
ನೀವು ದಾಸರಲ್ಲ, you are a son. ನೀವು ಮಗನಾಗಿದ್ದೀರಿ. You are a heir of God. ನೀವು ದೇವರ ವಾರಸಾಗಿದ್ದೀರಿ. Hallelujah. Hallelujah. You are not supposed to walk in the land when someone goes in a horse. ನೀವು ಅಲ್ಲಿ ದಾಸನು ಕುದುರೆ ಮೇಲೆ ಹೋಗುವಾಗ ನೀವು ಭೂಮಿ ಮೇಲೆ ನಡಿಬಾರ್ದು. You are a king's son. ಯಾಕಂದ್ರೆ ನೀವು ಅರಸನ ಮಗನಾಗಿದ್ದೀರಿ. Every place you should be at the top, not at the bottom. ಪ್ರತಿಯೊಂದು ಸ್ಥಳದಲ್ಲಿ ನೀವು ಮೇಲೆ ಇರಬೇಕು, ಕೆಳಗಡೆ ಅಲ್ಲ. That is your inheritance in saints. ಯಾಕಂದ್ರೆ ಅದು ದೇವ ಜನರಲ್ಲಿ ಅದು ನಿಮ್ಮ ಸ್ವಾಸ್ಥ್ಯವಾಗಿದೆ. Every day pray, God open my eyes of understanding. I should know my inheritance. ಪ್ರತಿದಿನ ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ, ದೇವರೇ ನನ್ನ ಮನೋನೇತ್ರಗಳನ್ನು ತೆಗೆ, ನಾನು ನಿನ್ನ ಸ್ವಾಸ್ಥ್ಯವನ್ನು ತಿಳಿದುಕೊಳ್ಳುವಂತೆ. Hallelujah. Hallelujah. If you know it, you will possess it. ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತೀರಿ. It is a continuous process, a big subject, continuous process. ಇದು ದೊಡ್ಡ ವಿಷಯವಾಗಿದೆ ಮತ್ತು ಸತತವಾಗಿ ಮಾಡುವಂತ ವಿಷಯವಾಗಿದೆ. Start this prayer today. ಆದ್ರೆ ಈ ಒಂದು ಪ್ರಾರ್ಥನೆಯಿಂದ ನೀವು ಪ್ರಾರಂಭ ಮಾಡಿ. Start this declaration today. ಆದ್ರೆ ಇವತ್ತಿನಿಂದ ಈ ಘೋಷಣೆಯನ್ನು ಕೂಡ ನೀವು ಪ್ರಾರಂಭ ಮಾಡಿ. One more time tell after me. I am not a servant. God is my father. I am God's son. I am heir of God. I am joint heir with Christ Jesus. ನನ್ನೊಟ್ಟಿಗೆ ಹೇಳ್ರಿ, ನಾನು ದಾಸನಲ್ಲ, ನಾನು ದೇವರ ಮಗನಾಗಿದ್ದೇನೆ, ನಾನು ದೇವರ ವಾರಿಸಾಗಿದ್ದೇನೆ, ಯೇಸು ಕ್ರಿಸ್ತನೊಟ್ಟಿಗೆ ಸಹವಾರಿಸಾಗಿದ್ದೇನೆ. Hallelujah. Hallelujah. Shall we pray? ನಾವು ಪ್ರಾರ್ಥನೆ ಮಾಡೋಣ. Father, we pray in the name of Jesus. ತಂದೆ ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Open our eyes of understanding. ನಮ್ಮ ಮನನೇತ್ರಗಳನ್ನು ತೆಗೆ. To see you as a father. ನಿನ್ನನ್ನು ನಾವು ತಂದೆ, ಅಪ್ಪ, ತಂದೆ ಎಂಬುದಾಗಿ ನೋಡುವಂತೆ. Thank you for making us your heir. ನಮ್ಮನ್ನು ನಿನ್ನ ವಾರಿಸುದಾರರಾಗಿ ಮಾಡಿದಕ್ಕಾಗಿ ಸ್ತೋತ್ರ. Thank you for making us a joint heir with Christ Jesus. ನಮ್ಮನ್ನು ಯೇಸು ಕ್ರಿಸ್ತನೊಟ್ಟಿಗೆ ಸಹವಾರಿಸಾಗಿ ಮಾಡಿದಕ್ಕಾಗಿ ಸ್ತೋತ್ರ. Every day open our eyes of understanding. ಪ್ರತಿದಿನ ನಮ್ಮ ಮನನೇತ್ರಗಳನ್ನು ನಿನ್ನ ತೆಗೆ. Know our inheritance in saints. ದೇವ ಜನರಲ್ಲಿ ಇರುವಂತ ನಮ್ಮ ಸ್ವಾಸ್ಥ್ಯ ಏನೆಂಬುದಾಗಿ ತಿಳಿದುಕೊಳ್ಳುವಂತೆ for thy glory. ಮತ್ತು ನಿನ್ನ ಮಹಿಮೆಗಾಗಿ ಅದನ್ನು ನಾವು ಸ್ವಾಧೀನ ಮಾಡಿಕೊಳ್ಳುವಂತೆ. Jesus name we pray. ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. May the grace of our Lord Jesus Christ, love of the Father and the sweet fellowship of the Holy Spirit be with us now and forever with all the families this month. Amen. Amen.